ದಿನ ಸಿಪಿಎಂ ಪಾರ್ಟಿಯ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಪಾರ್ಟಿಯ ಅಧ್ಯಯನ ಶಿಬಿರಕ್ಕೆ ನಾನು ಬಂದಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ತಾಲೂಕಿನ ರಾಜಕೀಯ ವಿದ್ಯಮಾನಗಳಿಂದ ದೂರ ಇದ್ದು ಈಗ ಪಾರ್ಟಿಯ ಸಿದ್ಧಾಂತ ಹಾಗೂ ಐಡಿಯಾಲಜಿನ ಇಷ್ಟಪಟ್ಟು ಈ ಪಾರ್ಟಿಯ ಒಂದು ಅಧ್ಯಯನ ಶಿಬಿರಕ್ಕೆ ಬಂದು ಇವತ್ತು ಪಾಲ್ಗೊಂಡಿದ್ದೇನೆ. ಅಧ್ಯಯನ ಶಿಬಿರದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಾಲ್ಗೊಂಡು ಆ ಪಾರ್ಟಿಯ ಸಿದ್ಧಾಂತಗಳನ್ನ ಇಷ್ಟಪಟ್ಟು ಆ ಪಾರ್ಟಿ ಜೊತೆಗಿರ್ಬೇಕು ಅಂತ ನಿರ್ಧಾರ ಮಾಡಿ ಇವತ್ತು ಈ ಪಾರ್ಟಿ ಬಂದು ಒಂದು ಅಧ್ಯಯನ ಶಿಬಿರಕ್ಕೆ ಪಾಲ್ಗೊಂಡಿದ್ದೀನಿ. ಕೇಳ್ಬೇಕಂದ್ರೆ ಹೇಳ್ರಿ. ಇದೇನಂದ್ರೆ ರಾಜಕಾರಣ ಅನ್ನೋದು ನಿಂತ ನೀರಲ್ಲ, ಅದೊಂಥರ ಹರಿಯುವ ನದಿ. ಸರ್ವಿಸ್ ಮೈಂಡ್ ಸೆಟ್ ಇರೋವನಿಗೆ, ಅಂದ್ರೆ ಸೇವಾ ಮನೋಭಾವ ಇರೋವನಿಗೆ, ಅದು JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, CPM ಪಾರ್ಟಿ ಇರ್ಬೋದು, ಯಾವುದೇ ಇರ್ಬೋದು, ಯಾವುದೇ ಪಾರ್ಟಿಯು ಅತೀತ ಅಲ್ಲ. ನಾನು ಡೇ 1 ಇಂದ ಹೇಳ್ಕೊಂಬಂದಿದ್ದೀನಿ. ಅಂದ್ರೆ ಯಾವುದೋ ಒಂದು ಪಕ್ಷ ತೊರೆದು ಇನ್ನೊಂದು ಪಕ್ಷಕ್ಕೆ, ಇನ್ನೊಂದು ಪಕ್ಷ ಅಂದ್ರೆ ಇನ್ನೊಂದು ವ್ಯಕ್ತಿ ಜೊತೆಗೆ ಸೇರಿದಾಗ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಅಲ್ಲಿಂದ ಆಚೆ ಬಂದಿದ್ದೀನಿ ಅಂತ ಹೇಳಿದ್ದೀನಿ. ಅಧಿಕಾರಕ್ಕಾಗಲ್ಲ. ಅವತ್ತು ಕೊತ್ತೂರು ಮಂಜಣ್ಣ ಅವ್ರ ಜೊತೆ ನಾನು ಸೇರ್ಪಡೆ ಆದಾಗ ಅವ್ರು ಯಾವುದೇ ಪಾರ್ಟಿಯಲ್ಲಿ ಇರ್ಲಿಲ್ಲ. ಕೊತ್ತೂರು ಮಂಜಣ್ಣ ಅವ್ರ ನಿಲುವುಗಳನ್ನ ಇಷ್ಟಪಟ್ಟು, ಅವರ ಒಂದು ಸೇವಾ ಮನೋಭಾವಗಳನ್ನ ಇಷ್ಟಪಟ್ಟು ಅವ್ರ ಜೊತೆಗೆ ಹೋಗಿದ್ದೆ. ತದನಂತರ ಕೊತ್ತೂರು ಮಂಜುನಾಥ್ ಅವರು ತುಂಬಾ ಆತ್ಮೀಯವಾಗಿ ನನ್ನ ಒಬ್ಬ ಸ್ನೇಹಿತನಾಗಿ, ಒಡಹುಟ್ಟದವರಾಗಿ, ಅಣ್ಣ ತಮ್ಮನಾಗಿ ನನ್ನ ನಡೆಸ್ಕೊಂಡಿದ್ದ ರೀತಿ ಅವರಿಗೆ ತುಂಬಾ ಆಭಾರಿಯಾಗಿ ನಾನು ಅವ್ರ ಜೊತೆ ಕೆಲಸ ಮಾಡ್ಕೊಂಡಿದ್ದೆ. ತದನಂತರ ಎಲೆಕ್ಷನ್ಸ್ ಆಯ್ತು, ಬಿಫಾರಂ ಯಾರಿಗೂ ಬಂತು, MLA ಆಗಿ ಮಂಜಣ್ಣ ಅವ್ರು ಬೇರೆ ಕಡೆ ಹೋದ್ರು, ಮಂಜಣ್ಣ ಅವರು ಇಲ್ಲಿ ಇರದೇ ಇರೋ ಕಾರಣದಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ ಎಲ್ಲರೂ ಸೇರಿ ಮಾಡ್ಬೇಕಾಯ್ತು. ಅದ ನಿಟ್ಟಿನಲ್ಲಿ ನಾವು ಮಾಡಿದ್ದೀವಿ, ಕೆಲಸ ಮಾಡಿದ ನಂತರ ಅಲ್ಲಿನ ಅಭ್ಯರ್ಥಿ, ಈಗಿನ ಅಭ್ಯರ್ಥಿ, ಮುಂದಿನ ಅಭ್ಯರ್ಥಿ, ಆ ವ್ಯಕ್ತಿ ಕಾಲಕ್ರಮೇಣ ನನ್ನ ಪಕ್ಷದ ಚಟುವಟಿಕೆಯಿಂದ ದೂರ MP ಎಲೆಕ್ಷನ್ ಅಲ್ಲಿ ನಮ್ಮನ್ನ ಗುರುತಿಸ್ಕೊಳ್ಳೋದಿಲ್ಲ ಅಥವಾ ಯಾವುದೇ ವಿಚಾರಕ್ಕೆ ಗಮನಕ್ಕೆ ತಗೊಳ್ಳಲ್ಲ. ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂದ್ರೆ, ಈ ವ್ಯಕ್ತಿ ಬೇಡ, ಈ ವ್ಯಕ್ತಿ ಬಂದ್ರೆ ನನಗೆ ಎಲ್ಲೋ ಹಿನ್ನಡೆ ಆಗುತ್ತೆ ಅನ್ನೋ ಮಟ್ಟದಲ್ಲಿ ನಮ್ಮ ದೊಡ್ಡ ದೊಡ್ಡ ನಾಯಕರ ಹತ್ರ ಚರ್ಚೆ ಮಾಡ್ತಾರೆ. ನನಗೂ ಮಂಜಣ್ಣನವ್ರಿಗೂ ಆತ್ಮೀಯತೆ ಇವತ್ತಿಗೂ ಹಾಗೆ ಇದೆ. ಆ ವಿಚಾರದಲ್ಲಿ ಬೇಸತ್ತು ನನಗೆ ಎಲ್ಲಿ ಗೌರವ ಇರೋದಿಲ್ಲ ಅಲ್ಲಿ ಇರೋದ್ಬಾರದು ಅನ್ನೋ ಒಂದು ನಿರ್ಧಾರ ಮಾಡಿ, ನಾನು ಇವತ್ತು ಎಲ್ಲಿ ಗೌರವ ಇರುತ್ತೆ, ಎಲ್ಲಿ ಪ್ರಜಾಗಳ ಪರವಾಗಿ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ, ಎಲ್ಲಿ ದೀನದಲಿತರ ಬಗ್ಗೆ ಧ್ವನಿ ಎತ್ತಲಿಕ್ಕಾಗುತ್ತೆ ಅಂತ ಪಾರ್ಟಿ ಜೊತೆ ಕಾರ್ಯಕರ್ತನಾಗಿ, ಒಬ್ಬ ಹೋರಾಟಗಾರನಾಗಿ ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋದಕ್ಕೆ, ಆ ತಾಲೂಕಿನ ಬಗ್ಗೆ ಕೆಲಸಗಳು ಮಾಡ್ಲಿಕ್ಕೆ ಅವಕಾಶ ಇರ್ತಕ್ಕಂಥ, ಅದು CPM ಪಾರ್ಟಿ ಇರ್ಬೋದು, ಸಂಘಟನೆ ಇರ್ಬೋದು, ಯಾವುದೇ ಇರೋದ್ರ ಜೊತೆ ಕೈ ಜೋಡಿಸ್ಲಿಕ್ಕೆ ನಾನು ಯಾವತ್ತೂ ಸದಾ ಸಿದ್ಧನಾಗಿರ್ತೇನೆ. ಡೇ 1 ಇಂದಾನು ಹೇಳ್ತಾ ಬರ್ತಾ ಇದ್ದೇನೆ, ಇವತ್ತವರೆಗೂ ಹೇಳಿದ್ದೇನೆ, ನಾನು ಯಾವುದೇ ಪಾರ್ಟಿಯಲ್ಲಿ ಶಾಸಕ ಸ್ಥಾನ ಇರ್ಬೋದು, ಜಿಲ್ಲಾ ಪಂಚಾಯತ್ ಸ್ಥಾನ ಇರ್ಬೋದು, ತಾಲೂಕ್ ಪಂಚಾಯತ್ ಸ್ಥಾನ ಇರ್ಬೋದು ಆಕಾಂಕ್ಷಿ ಆಗಿರ್ಲಿಲ್ಲ, ಯಾವುದೇ ಕಾರಣಕ್ಕೂ ಆಗಿರ್ಲಿಲ್ಲ. ಜಿಲ್ಲಾ ಪಂಚಾಯತಿ ಅಭ್ಯರ್ಥಿಯಾಗಿ ಮಾಡ್ತೀನಿ ಅಂತ ಹೇಳಿದವರು ನಮ್ಮ ಸ್ನೇಹಿತರೊಬ್ರು ಇದ್ದಾರೆ. ನಾನಾಗಿ ಯಾರನ್ನೂ ಯಾವುದೇ ಪಕ್ಷದಲ್ಲಾಗ್ಲಿ ಪಾರ್ಟಿಯಲ್ಲಾಗ್ಲಿ ಕ್ಯಾಂಡಿಡೇಟ್, ಯಾವುದೇ ರೀತಿಯ ಕ್ಯಾಂಡಿಡೇಟ್ ಆಗ್ತೀನಿ ಅಂತ ಹೇಳ್ದವನಲ್ಲ. ನಾಯಕರ ಮಧ್ಯೆ ಚರ್ಚೆ ಆಗಿತ್ತು, ಎಲ್ಲ ನಡೆದಿತ್ತು. ಒಬ್ಬ ವ್ಯಕ್ತಿ ನೀನ್ ಈ ಪಾರ್ಟಿಗೆ ಬೇಡ ಅಂತ ಹೇಳಿದಾಗ, ಓಪನ್ ಆಗಿ ಹೇಳಿದಾಗ, ನಮ್ಮ ಮಿಶ್ರಾಂತ ನಾಯಕರ ಹತ್ರ ಎಲ್ಲ ಹೇಳಿದಾಗ, ಆ ತರ ಕರ್ಮ ನನಗೆ ಬಂದಿಲ್ಲ ಅವ್ರ ಹತ್ರ ಎಲ್ಲ ಅನ್ಸ್ಕೊಂಡಿರೋದಕ್ಕೆ. ಹಾಗಾಗಿ ನನಗೆ ಕಂಫರ್ಟಬಲ್ ಇರುತ್ತೆ ಅಂತವ್ರ ಜೊತೆ ಇರ್ತೀನಿ. ನೋಡಿ, ಶ್ರೀನಿವಾಸ್ ಅವ್ರು ಕೂತ್ಕೊಂಡಿದ್ದಾರೆ ಅನ್ಕೊಳ್ತೀನಿ, ವೆಂಕಟೇಶ್ವರ ಕೂತ್ಕೊಂಡಿದ್ದಾರೆ, ಶಿವ ಕೂತ್ಕೊಂಡಿದ್ದಾರೆ, ಇಂಥವ್ರ ಜೊತೆ ಇರ್ತೀನಿ, ಸಾಮಾನ್ಯ ಜನತೆ ಇರ್ತೀನಿ. ಇವ್ರಕ್ಕಿಂತ ಅವ್ರು ದೊಡ್ಡವರೇನಲ್ಲ. ಈ ವ್ಯಕ್ತಿ ನೋಡಿದಿರ ನೀವು, ನೆನಪಿದೆ ಇವ್ರ ಹೆಸರನ್ನ ಗೊತ್ತಾ? ಗದ್ದರ್ ಅಂತ ಹೇಳ್ತಾರೆ. ಅವ್ರ ಹೆಸರು ಗದ್ದರ್ ಅಂತ, ಜೂನಿಯರ್ ಗದ್ದರ್ ಅಂತ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಏನಕ್ಕೆ ಅವ್ರ ಹೆಸರು ಪದೇ ಹೇಳ್ತಾ ಇರ್ತೀನಿ ಅಂದ್ರೆ, ಆ ವ್ಯಕ್ತಿಗೆ ಪಾರ್ಟಿ ನಿಷ್ಠೆ ಇದೆ.
ಅವರು ಸುಮಾರು ವರ್ಷಗಳಿಂದ ಆ ಪಾರ್ಟಿಯಲ್ಲಿ ಸೀಮಿತ ಅಧಿಕಾರ ಇರ್ಲಿ ಇಲ್ಲದೆ ಹೋಗ್ಲಿ ಆ ಪಾರ್ಟಿಯಲ್ಲಿ ಎದ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅವ್ರ ಗೌರವ ಇದೆ. ಆ ಗೌರವ ಇಲ್ಲದಾಗ ಅವರು ಇರೋದಿಲ್ಲ, ಆ ಪಾರ್ಟಿಗೂ ಹೋಗೋದಿಲ್ಲ. ಗೌರವಕ್ಕಿಂತ ದೊಡ್ಡದೇನಲ್ಲ ಪಾರ್ಟಿ. ನಾನ್ ಡೇ ಒನ್ ಅಲ್ಲಿ ಅವತ್ತು ಮಂಜಣ್ಣ ಅವ್ರ ಜೊತೆ ಸೇರ್ಪಡೆ ಆದಾಗ ಇದೇ ಮಾತಾಡಿದ್ದು, ಇವತ್ತು ಅದೇ ಮಾತಾಡಿದ್ದು. ಈ ಈ ವಿಚಾರದಲ್ಲಿಂದಾನೇ ನಾನು ಬೇಸತ್ತು ಆ ಪಾರ್ಟಿಯಿಂದ ದೂರ ಇರಬೇಕು ಅಂತ ನಿರ್ಧಾರ ಮಾಡಿ ಈ ಪಾರ್ಟಿಗೆ ಸೇರ್ಪಡೆ ಆಗ್ಬೇಕು ಅಂತ ಎಲ್ಲ ಒಂದು ರೆಡಿಯಾಗಿ ಸನ್ನದ್ಧವಾಗಿ ಪಾರ್ಟಿಗೆ ಬಂದು ಸೇರ್ಪಡೆ ಆಗಿ ಈಗ ಮೆಂಬರ್ಶಿಪ್ಗೆ ಅಪ್ಲೈ ಮಾಡಿದ್ದೀನಿ. ಇವತ್ತು ಅಧ್ಯಯನ ಶಿಬಿರ ಆಗಿದೆ, ಇನ್ನೊಂದು 2-3 ಅಧ್ಯಯನ ಶಿಬಿರ ನಡೆದ ತಕ್ಷಣ ಮೆಂಬರ್ಶಿಪ್ ಬರುತ್ತೆ, ಪಾರ್ಟಿಗೆ ಅಧಿಕೃತವಾಗಿ ಜಾಯ್ನ್ ಆಗ್ತೀವಿ.